ಡಿಸಿಎಂ ದೆಹಲಿಯಲ್ಲಿರುವಾಗಲೇ ಕೈ ಮನೆಯಲ್ಲಿ ಭಾರಿ ಸಂಚಲನ. ದಲಿತ ಸಚಿವರನ್ನೇ ಒಗ್ಗೂಡಿಸಿ ಸತೀಶ್ ಜಾರಕಿಹೊಳಿ ಡಿನ್ನರ್ ಪಾಲಿಟಿಕ್ಸ್. ಸಿದ್ದು ಆಪ್ತರೇ ಒಂದೆಡೆ ಸೇರಿದ್ದೇಕೆ? ಲೋಕಸಮರ ನೆಪ, ಡಿಕೆಯೇ ಗುರಿ. ಇದೇ ಈ ಹೊತ್ತಿನ ವಿಶೇಷ. ಡಿಕೆ ವಿರುದ್ಧ ದಲಿತಾಸ್ತ್ರ. ನಾನು ಮಾನಸ. ಸದ್ಯ ಇಡೀ ದೇಶದ ರಾಜ್ಯದ ಗಮನ ಇರೋದು ಲೋಕಸಭಾ ಸಮರದ ಮೇಲೆಯೇ. ರಾಷ್ಟ್ರ ಹಾಗೂ ರಾಜ್ಯ ಮಟ್ಟದಲ್ಲಿ ಯಾವುದೇ ರಾಜಕೀಯ ಬದಲಾವಣೆಗಳಾದರೂ ಅದು ಲೋಕಸಮರ ನಿಮಿತ್ತ ಎನ್ನುವಂತಾಗಿದೆ. ಹೀಗಿರುವಾಗಲೇ ಕರ್ನಾಟಕ ರಾಜಕಾರಣದಲ್ಲಿ ಮತ್ತೆ ಎಲ್ಲರ ಚಿತ್ತ ಸತೀಶ್ ಜಾರಕಿಹೊಳಿಯತ್ತ ಗಿರಿಕಿ ಹೊಡೆಯೋಕೆ ಆರಂಭಿಸಿದೆ. ಅದಕ್ಕೆ ಕಾರಣ ಗುರುವಾರವಷ್ಟೇ ಸಚಿವ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ನಡೆದಿರುವ ಅದೊಂದು ಡಿನ್ನರ್ ಮೀಟಿಂಗ್. ಸರ್ಕಾರದ ಕೆಲ ಸಚಿವರನ್ನ ಒಂದೆಡೆ ಸೇರಿಸಿ ಸತೀಶ್ ಜಾರಕಿಹೊಳಿ ಸಭೆ ನಡೆಸಿರೋದು ತೀವ್ರ ಕುತೂಹಲವನ್ನ ಕೆರಳಿಸಿದೆ. ಹಾಗಾದ್ರೆ ಸಿಎಂ ಮತ್ತು ಡಿಸಿಎಂ ಅತ್ತ ದೆಹಲಿಯಲ್ಲಿರುವಾಗ ಇಲ್ಲಿ ಸರ್ಕಾರದ ಕೆಲ ಮಂತ್ರಿಗಳು ಡಿನ್ನರ್ ಅಂತ ಒಂದಾಗಿದ್ದೇಕೆ? ಆ ಬಗ್ಗೆ ಒಂದು ವಿಶೇಷ ವರದಿ ಎಲ್ಲಿದೆ ನೋಡಿ. ರಾಜ್ಯದಲ್ಲಿ ಸರ್ಕಾರ ವರ್ಸಸ್ ಬಿಜೆಪಿ ಹಿಂದೂ ಹೋರಾಟದ ನಡುವೆ ಸಂಚಲನ. ಕಾಂಗ್ರೆಸ್ ಮನೆಯಲ್ಲಿ ಮತ್ತೆ ಶುರುವಾಯ್ತಾ ಡಿನ್ನರ್ ಪಾಲಿಟಿಕ್ಸ್? ಕರಸೇವಕನ ಬಂಧನಕ್ಕೆ ಸಂಬಂಧಿಸಿದಂತೆ ಆಡಳಿತಾರೂಢ ಕಾಂಗ್ರೆಸ್ ಹಾಗೂ ವಿಪಕ್ಷ ಬಿಜೆಪಿ ನಾಯಕರ ನಡುವೆ ರಾಜ್ಯದಲ್ಲಿ ಭಾರಿ ಜಟಾಪಟಿ ಶುರುವಾಗಿದೆ. ಅಲ್ಲದೆ ಈ ಕೇಸ್ ಪ್ರತಿಭಟನೆಯ ರೂಪ ಪಡೆದು ಇನ್ನೂ ಏನೆಲ್ಲ ಬೆಳವಣಿಗೆ ಆಗಲಿದೆಯೋ ಎಂದು ರಾಜ್ಯದ ಜನತೆ ನೋಡುವಂತಾಗಿದೆ. ಅಲ್ಲದೆ ಇದೇ ವೇಳೆ ಕಾಂಗ್ರೆಸ್ ಕಲಿಗಳು ಸರ್ಕಾರದ ನಡೆಯನ್ನ ಸಮರ್ಥಿಸಿಕೊಳ್ತಿದ್ರೆ, ಅತ್ತ ಬಿಜೆಪಿ ನಾನು ಕರಸೇವಕ, ರಾಮಭಕ್ತ, ನನ್ನನ್ನು ಬಂಧಿಸಿ ಎಂದು ಕ್ಯಾಂಪೇನ್ ಮೂಲಕ ಸರ್ಕಾರಕ್ಕೆ ಸವಾಲೆಸೆಯುತ್ತಿದೆ. ಹೀಗೆ ರಾಜ್ಯದಲ್ಲಿ ಹಿಂದೂ ಹೋರಾಟದಂತಹ ವಾತಾವರಣ ಸೃಷ್ಟಿಯಾಗಿ ಈ ಬಾರಿ ಲೋಕಸಮರಕ್ಕೆ ಇದೇ ಸಂಗತಿ ಪ್ರಮುಖಾಂಶವಾಗಲಿದೆಯಾ ಎಂಬಂತಾಗಿದೆ. ಹೀಗಿರುವಾಗಲೇ ಆತ ಕಾಂಗ್ರೆಸ್ ಮನೆಯಲ್ಲಿ ಭಾರಿ ಸಂಚಲನ ಸೃಷ್ಟಿಯಾಗಿದೆ. ಹೌದು, ರಾಜ್ಯದಲ್ಲಿ ಸಿಎಂ ಡಿಸಿಎಂ ಇಲ್ಲದಿರೋ ವೇಳೆಯಲ್ಲೇ ರಾಜ್ಯ ಸರ್ಕಾರದ ಪ್ರಮುಖ ನಾಯಕರು ಒಂದೆಡೆ ಸೇರಿ ಸಭೆ ನಡೆಸಿರೋದು ಮತ್ತಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಇನ್ನು ಕೈಮನೆಯಲ್ಲಿ ಸದ್ಯದ ಮಟ್ಟಿಗೆ ಇಂತಹ ಬೆಳವಣಿಗೆಗಳು ನಡೆದಾಗ ಅದು ಸಹಜವಾಗಿ ಕುತೂಹಲ ಹೆಚ್ಚಿಸುತ್ತೆ. ಅದಕ್ಕೆ ಪ್ರಮುಖ ಕಾರಣ ಲೋಕ ಮಹಾಸಮರ. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಆಂತರಿಕ ಕಲಹ ಮತ್ತೆ ಸ್ಫೋಟಿಸುತ್ತಿದೆಯಾ? ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಪ್ರಮುಖ ಸಚಿವರು ಒಂದೆಡೆ ಸೇರಿದೇಕೆ? ಡಿನ್ನರ್ ನೆಪದಲ್ಲೇ ಮತ್ತೆ ಶುರುವಾಯ್ತಾ ಬಣ ರಾಜಕೀಯ? ರಾಜ್ಯದಲ್ಲಿ ಬಿಜೆಪಿ ಹಾಗೂ ಆಡಳಿತಾರೂಢ ಕಾಂಗ್ರೆಸ್ ನಡುವೆ ಧರ್ಮ ಸಮರ ತೀಕ್ಷ್ಣವಾಗ್ತಿದೆ. ಇಂತಹ ಸಮಯದಲ್ಲೇ ಆತ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದ ಆಂತರಿಕ ಕಲಹ ಮುನ್ನೆಲೆಗೆ ಬಂದಿದೆಯಾ ಎನ್ನುವಂತಾಗಿದೆ. ಹೌದು, ಲೋಕೋಪಯೋಗಿ ಸಚಿವ ಹಾಗೂ ದಲಿತ ಮುಖಂಡ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಸಭೆ ನಡೆಯಿತು. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಎಚ್.ಸಿ. ಮಹಾದೇವಪ್ಪ, ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಹಾಗೂ ಸಹಕಾರ ಸಚಿವ ಕೆಎನ್ ರಾಜಣ್ಣ ಔತಣಕೂಟದ ಬಳಿಕ ನಡೆದ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಇದೇ ವಿಚಾರ ರಾಷ್ಟ್ರ ರಾಜಕಾರಣದಲ್ಲಿ ಮತ್ತಷ್ಟು ಸದ್ದು ಮಾಡೋ ಜೊತೆಗೆ ಸುದ್ದಿಗೂ ಗ್ರಾಸವಾಗಿರೋದು. ಯಾಕಂದ್ರೆ ಇವರೆಲ್ಲರೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಾಳೆಯದಲ್ಲಿ ಗುರುತಿಸಿಕೊಂಡವರು. ಅಲ್ಲದೆ ಇಲ್ಲಿ ಮತ್ತೊಂದು ಪ್ರಮುಖ ಸಂಗತಿ ಅಂದ್ರೆ, ಸೇರಿದ್ದ ಈ ಎಲ್ಲಾ ಕಾಂಗ್ರೆಸ್ನ ಪ್ರಮುಖ ದಲಿತ ನಾಯಕರು ಇಲ್ಲಿ ಸಭೆ ನಡೆಸಿ ಹೆಚ್ಚಿನ ಉಪಮುಖ್ಯಮಂತ್ರಿ ಹುದ್ದೆಗಳನ್ನು ಸೃಷ್ಟಿಸಲು ಒತ್ತಾಯಿಸಿದ್ದರು. ಆದರೆ ಈ ಔತಣ ಸಭೆಯ ಕುರಿತು ಪ್ರಶ್ನಿಸಿದಾಗ ಮಾತ್ರ ಸಚಿವ ಮುನಿಯಪ್ಪ ಹಾಗೆ ಸುಮ್ಮನೆ ಎಂದೇಳಿ ಜಾರ್ಕೊಳ್ಳೋ ಪ್ರಯತ್ನ ಮಾಡಿದ್ದಾರೆ.
ವಾರದಿಂದನೇ ಊಟಕ್ಕೆ ಬರಬೇಕು ಅಂತ ಹೇಳಿದ್ರು ಸತೀಶ್ ಜಾರಕಿಹೊಳಿ ಮತ್ತು ನಮ್ಮ ಕ್ಷೇತ್ರದ ಕಾರ್ಯಕ್ರಮಗಳಿದ್ವು. ಆದ್ದರಿಂದ ನಾನು ಡೆಲ್ಲಿಯಲ್ಲಿ ಫ್ಲೈಟ್ ಲೇಟ್ ಆಯಿತು, ಎಷ್ಟು ಲೇಟ್ ಆದರೂ ಬಂದೋಗಿ ಅಂತಂದಿದ್ರು. ಬಂದೆ, ಊಟ ಮಾಡಿದ್ವಿ. ನಮ್ಮ ಕ್ಷೇತ್ರದ ಕಾರ್ಯಕ್ರಮಗಳನ್ನೆಲ್ಲ ಮನವಿ ಮಾಡಿದೆ ಕೊಡಬೇಕಂತ, ಇಷ್ಟೇ, ಬೇರೆ ಏನು. ಅವ್ರು ಯಾವ್ಯಾವ್ದಕ್ಕೆ ಬಂದಿದ್ರು ಅಂತ ಗೊತ್ತಿಲ್ಲ. ನಾನಂತೂ ನನ್ನ ಕೆಲಸದ ಮೇಲೆ ಬಂದಿದ್ದೆ, ಅಟೆಂಡ್ ಮಾಡಿದೆ. ಇನ್ನು ಮಿನಿಸ್ಟರ್ ಮುನಿಯಪ್ಪ ಹೀಗೆ ಸಮಜಾಯಿಷಿ ಕೊಡ್ತಿರೋ ನಡುವೆಯೇ ಅತ್ತ ಮತ್ತೊಬ್ಬ ಹಿರಿಯ ನಾಯಕ ಗೃಹ ಸಚಿವ ಪರಮೇಶ್ವರ್ ಈ ಕುರಿತು ಸ್ಪಷ್ಟನೆ ನೀಡಿದ್ದಾರೆ. ಈ ಸಂಬಂಧ ಇಂದು ಬೆಂಗಳೂರಿನಲ್ಲಿ ರಿಯಾಕ್ಟ್ ಮಾಡಿರೋ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದೀಗೆ. ಡಿನ್ನರ್ ಮೀಟಿಂಗಿಗೆ ಹೋಗಿದ್ದೆ, ಊಟ ಮಾಡಿದೆ, ಬಂದೆ. ನಾವ್ ಯಾರು ರಾಜಕೀಯದವ್ರು, ನಾವು ರಾಜಕೀಯ ಮಾತಾಡದೆ ಬೇರೆ ಇನ್ನೇನ್ ಮಾತಾಡೋದು? ಏನಿಲ್ಲ, ಆ ರೀತಿ ಇಲ್ಲ. ಊಟಕ್ಕೆ ಸೇರಿದ್ದು. ನಾವು ಹಿಂದೆ ತಮ್ಗೆ ಜ್ಞಾಪಕ ಇರ್ಬೋದು, ಚುನಾವಣೆಗೆ ಮೊದಲು ನಾವು SC ST ಕಾನ್ಫರೆನ್ಸ್ ಮಾಡಿದ್ದು ಚಿತ್ರದುರ್ಗದಲ್ಲಿ. ಅದರ ಬಗ್ಗೆ ಕೆಲವು ರೆಸಲ್ಯೂಷನ್ಸ್ ಮಾಡಿದ್ದು ನಾವು. ಅದನ್ನ ಒಂದು 10 ಚಿತ್ರದುರ್ಗ ಘೋಷಣೆ ಅಂತ ಮಾಡಿದ್ದು. ಅದನ್ನೆಲ್ಲ ಈಗ ಸರ್ಕಾರ ಬಂದಾಗ ನಾವು ಮಾಡ್ತೀವಿ ಅಂತ ಹೇಳಿ ನಾವು ರೆಸಲ್ಯೂಷನ್ಸ್ ಮಾಡಿದ್ದು. ಈಗ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು. ಅದಕ್ಕೆ ನಾವು ಆ ವಿಷಯಗಳನ್ನ ಸ್ವಲ್ಪ ಚರ್ಚೆ ಮಾಡಿಕೊಂಡು ಮುಖ್ಯವಾಗಿ ಒಂದು ಊಟಕ್ಕೆ ಸೇರಬೇಕು ಅಂತೇಳಿ ಸೇರಿದ್ದು ಬಿಟ್ರೆ ಬೇರೆ ಏನಿಲ್ಲ. ನಾವು ಊಟಕ್ಕೆ ಸೇರಿದ್ದೆವು ಅಷ್ಟೇ, ಬೇರೇನೂ ಇಲ್ಲ. ನೀವೇ ರಹಸ್ಯ ಸಭೆ ಅಂತ ಹಾಕ್ತಾ ಇದ್ದೀರಲ್ಲ. ಚರ್ಚೆ ಮಾಡಿದ ವಿಚಾರ ನಿಮ್ಮ ಮುಂದೆ ಹೇಳಲು ಸಾಧ್ಯವಿಲ್ಲ. ರಾಜಕೀಯದವರು ರಾಜಕೀಯನೇ ಮಾತಾಡೋದು. ಚುನಾವಣೆಗೂ ಮುನ್ನ SC ST ಕಾನ್ಫರೆನ್ಸ್ ಮಾಡಿದ್ದೆವು. ಅಲ್ಲಿ ನಾವು 10 ರೆಸಲ್ಯೂಷನ್ ಮಾಡಿದ್ದೆವು. ಸರ್ಕಾರ ಬಂದಾಗ ಅದನ್ನು ಬಗೆಹರಿಸುತ್ತೇವೆ ಅಂತ ಹೇಳಿದ್ದೆವು. ಆ ವಿಚಾರ ಚರ್ಚೆ ಮಾಡಿದ್ದೆವು ಅಷ್ಟೇ ಎಂದಿದ್ದಾರೆ. ಆದ್ರೆ ಈ ವಿಚಾರವಾಗಿ ಸಭೆ ಸೇರಿದ್ದ ಸಚಿವರು ಏನೇ ಹೇಳಿದ್ರೂ ಮತ್ತೆ ರಾಜ್ಯದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಮತ್ತೆ ಸದ್ದು ಮಾಡಲಾರಂಭಿಸಿದೆ. ಅದಕ್ಕೆ ಕಾರಣ ಈ ಹಿಂದೆ, ಅಂದ್ರೆ ಇಲ್ಲಿಗೆ 2 ತಿಂಗಳ ಹಿಂದೆ ನಡೆದಿದ್ದ ಇಂಥದೇ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮನೆಯಲ್ಲಿ ಔತಣಕೂಟ. ಪರಮೇಶ್ವರ್ ಮನೆಯಲ್ಲಿ ಒಂದೆಡೆ ಸೇರಿತ್ತು ಸಿದ್ದು ಅಂಡ್ ಟೀಮ್. ತೀವ್ರ ಚರ್ಚೆಗೆ ಗ್ರಾಸವಾಗಿದ್ದ DKಶಿಗೆ ಆಹ್ವಾನ ನೀಡದೇ ಇದ್ದ ಸಂಗತಿ. ಕಾಂಗ್ರೆಸ್ ಪಕ್ಷದಲ್ಲಿ ಆಗುತ್ತಿರುವ ಬೆಳವಣಿಗೆಗಳ ಕುರಿತು ಕಳೆದ ಅಕ್ಟೋಬರ್ 27ರ ಶುಕ್ರವಾರ ರಾತ್ರಿ ಸಿಎಂ ಸಿದ್ದರಾಮಯ್ಯ ತನ್ನ ಆಪ್ತ ಸಚಿವರ ಜೊತೆ ಸಮಾಲೋಚನೆ ನಡೆಸಿದ್ದರು. ಸದಾಶಿವನಗರದಲ್ಲಿರುವ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನಿವಾಸದಲ್ಲಿ ನಡೆದ ಸಭೆಯಲ್ಲಿ ಸಚಿವರಾದ HC ಮಹಾದೇವಪ್ಪ, ಸತೀಶ್ ಜಾರಕಿಹೊಳಿ ಔತಣಕೂಟ ನೆಪದಲ್ಲಿ ರಾಜಕೀಯ ಚರ್ಚೆ ನಡೆಸಿದ್ದಾರೆ. 3 ತಾಸಿಗೂ ಹೆಚ್ಚು ಕಾಲ ಪರಂ ನಿವಾಸದಲ್ಲಿ ರಾಜಕೀಯ ಕುರಿತಾದ ಬಿಸಿ ಬಿಸಿ ಚರ್ಚೆ ನಡೆಸಲಾಗಿತ್ತು. ಇನ್ನು ಇದೇ ಸಂಗತಿ ರಾಜ್ಯದಲ್ಲಿ ಭಾರೀ ಸಂಚಲನಕ್ಕೂ ಕಾರಣವಾಗಿತ್ತು. ಯಾಕಂದ್ರೆ ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್ ಅವರನ್ನು ಹೊರಗಿಟ್ಟು ಕೈ ನಾಯಕರು ಔತಣಕೂಟದಲ್ಲಿ ಚರ್ಚೆ ನಡೆಸಿದ್ದರು. DKಶಿ ಮನೆ ಪಕ್ಕದಲ್ಲಿಯೇ ಇದ್ದರೂ ಅವರಿಗೆ ಆಹ್ವಾನ ನೀಡದೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಚಿವರು ಸಭೆ ನಡೆಸಿರುವುದು ಕುತೂಹಲ ಮೂಡಿಸಿತ್ತು. ಈ ಮೂಲಕ ಅಧಿಕಾರ ಹಂಚಿಕೆಯ 50-50 ಫಾರ್ಮುಲಾ ಬಗ್ಗೆ ಮಾತನಾಡುತ್ತಿರುವ DK ಶಿವಕುಮಾರ್ ಆಪ್ತ ಶಾಸಕರಿಗೆ ಸಿಎಂ ಸಿದ್ದರಾಮಯ್ಯ ಎಚ್ಚರಿಕೆಯ ಸಂದೇಶ ರವಾನಿಸಿದ್ದಾರೆ ಎಂಬ ಸುದ್ದಿಯೂ ಹರಿದಾಡಿತ್ತು. ಹೀಗೆ ಜಸ್ಟ್ 2 ತಿಂಗಳ ಹಿಂದೆ ಅಷ್ಟೇ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸದಾಶಿವನಗರದ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಚಿವರ ಚರ್ಚೆ ನಡೆದಿದೆ. ಸಿಎಂ ಸಿದ್ದರಾಮಯ್ಯ, ಸತೀಶ್ ಜಾರಕಿಹೊಳಿ, HC ಮಹಾದೇವಪ್ಪ ಅವರಿಗೆ ರಾತ್ರಿ ಭೋಜನಕ್ಕೆ ಪರಮೇಶ್ವರ್ ಆಹ್ವಾನ ನೀಡಿದ್ದರು. ಈ ವೇಳೆ ಪ್ರಸ್ತುತ ರಾಜಕಾರಣ, ಪಕ್ಷದೊಳಗಿನ ಭಿನ್ನಾಭಿಪ್ರಾಯ, ನಿಗಮ ಮಂಡಳಿ ಅಧ್ಯಕ್ಷರ ನೇಮಕ ಸೇರಿ ಹಲವು ವಿಚಾರಗಳ ಬಗ್ಗೆ ಚರ್ಚೆ ನಡೆಸಲಾಗಿತ್ತು. ಇನ್ನು ಬೆಳಗಾವಿ ರಾಜಕೀಯಕ್ಕೆ ಕೈ ಹಾಕಿದ್ದಕ್ಕೆ DKಶಿ ವಿರುದ್ಧ ಸಚಿವ ಸತೀಶ್ ಜಾರಕಿಹೊಳಿ ಮುನಿಸಿಕೊಂಡಿದ್ದಾರೆ.
ಹೀಗಾಗಿ ಅವರನ್ನ ಸಮಾಧಾನಪಡಿಸಲು ಔತಣಕೂಟ ಏರ್ಪಡಿಸಲಾಗಿತ್ತು ಎಂಬ ಸುದ್ದಿ ಹರಿದಾಡಿತ್ತು. ಹೀಗಾಗಿ ಸಚಿವರ ಗುಪ್ತ ಮೀಟಿಂಗ್ ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಆದರೆ ಈ ಬಾರಿ ರಿಯಾಕ್ಟ್ ಮಾಡಿದ್ದ ಕಾಂಗ್ರೆಸ್ ನಾಯಕರು ಹಾಗೇನಿಲ್ಲ, ಜಸ್ಟ್ ಊಟಕ್ಕಷ್ಟೇ ಬಂದಿದ್ದೆವು ಎಂದು ಹೇಳಿಕೆ ನೀಡಿದರು. ಇಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಸಿಎಂ ಸಿದ್ದರಾಮಯ್ಯರ ನಡುವೆ ಅಷ್ಟಕ್ಕಷ್ಟೇ ಎಂಬ ಮಾತಿತ್ತು. ಆದರೆ ಅದನ್ನು ಮೀರಿ ಸಿದ್ದರಾಮಯ್ಯ ಹಾಗೂ ಪರಮೇಶ್ವರ್ ಒಂದೆಡೆ ಸೇರಿದ್ದು ಸಾಕಷ್ಟು ಚರ್ಚೆ ಹುಟ್ಟುಹಾಕಿತ್ತು. ಈ ವೇಳೆ ಸಿಎಂ ಬದಲಾವಣೆ ಆಗೋದೇ ಆದ್ರೆ ದಲಿತ ಸಿಎಂ ಆಗಲಿ ಎಂಬ ಸಂದೇಶವನ್ನ ಪರಮೇಶ್ವರ್ ಮೂಲಕ ಸಿದ್ದು ನೀಡ್ತಿದ್ದಾರೆ ಎಂಬ ಸಂಗತಿಯು ಸದ್ದು ಮಾಡಿತ್ತು. ಸಚಿವ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ನಡೆದಿರುವ ದಲಿತ ನಾಯಕರ ಔತಣಕೂಟ ರಾಜಕೀಯವಾಗಿ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಡಿಕೆಶಿಯನ್ನೇ ಗುರಿಯಾಗಿಸಿ ಈ ಮೀಟಿಂಗ್ ಮಾಡಲಾಯ್ತಾ ಎಂಬ ಮಾತುಗಳು ಕೇಳಿ ಬರ್ತಾ ಇವೆ. ಅಸಲಿಗೆ ಈ ಸಭೆಯಲ್ಲಿ ಚರ್ಚೆಯಾಗ್ತಿದೆ ಎನ್ನಲಾಗ್ತಾ ಇರುವ ಅಂಶಗಳೇನು ಎಂಬುದನ್ನ ತೋರಿಸ್ತೀವಿ, ನೋಡಿ. ಬೆಳಗಾವಿ ರಾಜಕಾರಣದಲ್ಲಿ ಡಿಕೆಶಿ ಹಸ್ತಕ್ಷೇಪದ ವಿರುದ್ಧ ಸತೀಶ್ ಗರಂ. ಡಿಕೆಶಿ ಪ್ರಭಾವಕ್ಕೆ ಬ್ರೇಕ್ ಹಾಕಲು ಜಾರಕಿಹೊಳಿ ರಣತಂತ್ರ. ಲೋಕಸಭೆ ಎಲೆಕ್ಷನ್ ನೆಪವಾಗಿಸಿ 3 ಡಿಸಿಎಂ ಹುದ್ದೆ ಸೃಷ್ಟಿಗೆ ಒತ್ತಡ ಯತ್ನ. ಕಳೆದ ವಾರವಷ್ಟೇ ದೆಹಲಿಗೆ ದೌಡಾಯಿಸಿದ ಸತೀಶ್ ಜಾರಕಿಹೊಳಿ. ಸಚಿವ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಈ ಬಾರಿ ಔತಣಕೂಟ ಏರ್ಪಡಿಸಿದ್ದ ಕಾರಣ ಪ್ರಮುಖವಾಗಿ ಸಾಕಷ್ಟು ಸಂಗತಿಗಳು ಸತೀಶ್ ಜಾರಕಿಹೊಳಿ ಸುತ್ತಲೂ ಸುತ್ತುತ್ತಿವೆ. ಅದಕ್ಕೆ ಕಾರಣವೂ ಇದೆ. ಈ ಹಿಂದೆ ಅಂದ್ರೆ ಕಳೆದ ತಿಂಗಳಾಂತ್ಯದಲ್ಲಿ ಸತೀಶ್ ದೆಹಲಿಗೆ ಹಾರಿದ್ದರು. ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಸದ್ದಿಲ್ಲದೆ ದೆಹಲಿಗೆ ತೆರಳಿದ್ದು ಭಾರಿ ಕುತೂಹಲ ಮೂಡಿಸಿತ್ತು. ಇದ್ದಕ್ಕಿದ್ದಂತೆ ಸಚಿವರು ಹೈಕಮಾಂಡ್ ನಾಯಕರ ಭೇಟಿಗಾಗಿ ದೆಹಲಿ ಪ್ರಯಾಣ ಬೆಳೆಸಿದ್ದು ಯಾಕೆ ಅನ್ನೋ ಪ್ರಶ್ನೆ ಎದ್ದಿತ್ತು. ಕೆಲವು ವರದಿಗಳ ಪ್ರಕಾರ 2 ವಿಚಾರದ ಬಗ್ಗೆ ಹೈಕಮಾಂಡ್ ಜೊತೆ ಚರ್ಚಿಸಲು ಹೋಗಿದ್ದರು ಎನ್ನಲಾಗಿತ್ತು. ಅದೇನೆಂದ್ರೆ, ಲೋಕಸಭೆ ಚುನಾವಣೆಗೆ ಬೆಳಗಾವಿಯಿಂದ ಸ್ಪರ್ಧಿಸದಿರುವ ಬಗ್ಗೆ ತಮಗೂ ಉಪಮುಖ್ಯಮಂತ್ರಿ ಸ್ಥಾನವನ್ನ ನೀಡುವ ಕುರಿತಂತೆ ಚರ್ಚಿಸೋದಕ್ಕೆ ಜಾರಕಿಹೊಳಿ ದೆಹಲಿಗೆ ತೆರಳಿದ್ರು ಎನ್ನಲಾಗಿದೆ. ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಸತೀಶ್ ಜಾರಕಿಹೊಳಿ ಹೆಸರು ಪ್ರಮುಖವಾಗಿ ಕೇಳಿಬಂದಿದೆ. ಬೆಳಗಾವಿ ಲೋಕಸಭೆ ಕ್ಷೇತ್ರದಿಂದ ಸ್ಪರ್ಧೆ ಮಾಡುವ ಬಗ್ಗೆ ಮಾತುಗಳು ಕೇಳಿಬರುತ್ತಿದೆ. ಆದರೆ ರಾಜ್ಯ ರಾಜಕಾರಣದಲ್ಲಿ ಇರಲು ಸತೀಶ್ರಿಗೆ ಒಲವು ಇದೆ. ಬೆಳಗಾವಿ ಮೇಲಿನ ಹಿಡಿತವನ್ನ ತಪ್ಪಿಸಲು ಪ್ರಯತ್ನ ನಡೆದಿದೆ ಎನ್ನಲಾಗಿತ್ತು. ಇದೇ ವಿಚಾರಕ್ಕೆ ಸತೀಶ್ ಜಾರಕಿಹೊಳಿ ಹೈಕಮಾಂಡ್ ಜೊತೆ ಚರ್ಚಿಸಲು ದೆಹಲಿಗೆ ದೌಡಾಯಿಸಿದ್ದರು ಎನ್ನಲಾಗಿತ್ತು. ನಾನು ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ, ತಮ್ಮ ಬದಲಿಗೆ ಕುಟುಂಬದ ಸದಸ್ಯರಿಗೆ ಟಿಕೆಟ್ ಕೊಡುವಂತೆ ಮನವಿ ಮಾಡಿಕೊಳ್ಳಲಿದ್ದಾರೆ ಎನ್ನಲಾಗಿತ್ತು. ಅದೆಲ್ಲದರ ಜೊತೆಗೆ ಸಚಿವ ಸತೀಶ್ ಜಾರಕಿಹೊಳಿ ಮೊದಲಿಂದಲೂ ರಾಜ್ಯ ರಾಜಕಾರಣದಲ್ಲಿ ಉಳಿಯಲು ಹೆಚ್ಚು ಆಸಕ್ತಿ ಹೊಂದಿದ್ದಾರೆ. ಜೊತೆಗೆ ಡಿಸಿಎಂ ಸ್ಥಾನದ ಮೇಲೂ ಸತೀಶ್ ಜಾರಕಿಹೊಳಿ ಕಣ್ಣಿಟ್ಟಿದ್ದಾರೆ ಎನ್ನಲಾಗಿದೆ. ಅದಕ್ಕಾಗಿ ಈ ಹಿಂದೆಯೂ ಜಾತಿವಾರು ಡಿಸಿಎಂ ಸ್ಥಾನದ ಬಗ್ಗೆ ಮಾತಾಡಿದ್ದಾರೆ. ಅಂತೆಯೇ ಜಾರಕಿಹೊಳಿ ತಮ್ಮ ನಿಲುವನ್ನು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ತಮಗೂ ಡಿಸಿಎಂ ಸ್ಥಾನ ನೀಡಿದರೆ ನಿಭಾಯಿಸುತ್ತೇನೆ ಎಂದಿದ್ದರು. ಹೀಗಾಗಿ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಬೇಡಿಕೆ ಇಡಲು ಹೈಕಮಾಂಡ್ ಬಳಿ ಹೋಗಿದ್ದಾರೆ ಅಂತಲೂ ಚರ್ಚೆ ಆಗಿತ್ತು. ಹೀಗೆ ಕೇವಲ 1 ವಾರದ ಹಿಂದೆಯಷ್ಟೇ ನಡೆದಿದ್ದ ಇದೇ ಬೆಳವಣಿಗೆಗೂ ಈಗ ನಡೆದಿರುವ ಔತಣಕೂಟಕ್ಕೂ ಸಂಬಂಧವಿದೆ ಎಂಬ ಮಾತುಗಳು ಹರಿದಾಡ್ತಿವೆ. ಅದಕ್ಕಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಭಾವವನ್ನು ಕಡಿಮೆ ಮಾಡಲು ರಣತಂತ್ರ ರೂಪಿಸಲು ಈ ಸಭೆ ನಡೆದಿದೆ ಎಂದು ಮೂಲಗಳು ತಿಳಿಸಿವೆ. ಡಿಕೆ ಶಿವಕುಮಾರ್ ಸಿಎಂ ಹುದ್ದೆಯ ಮೇಲೆ ಕಣ್ಣಿಟ್ಟಿದ್ದು, ಸಿಎಂ ಸಿದ್ದರಾಮಯ್ಯ ತಮ್ಮ ಆಪ್ತ ವಲಯದ ಮೂಲಕ ಹೆಚ್ಚು ಡಿಸಿಎಂ ಹುದ್ದೆ ರಚಿಸುವ ವಿಷಯವನ್ನು ಚಾಕಚಕ್ಯತೆಯಿಂದ ಮುನ್ನೆಲೆಗೆ ತಂದಿದ್ದಾರೆ ಎನ್ನಲಾಗಿದೆ.
ನಡೆಯೂ ಈಗಿರುವ ಸ್ಥಾನವನ್ನ ಉಳಿಸಿಕೊಳ್ಳಲು ಡಿಕೆ ಶಿವಕುಮಾರ್ ಅವರಿಗೆ ಸವಾಲಾಗಿ ಪರಿಣಮಿಸಲಿದೆ. ಗುರುವಾರ ತಡರಾತ್ರಿವರೆಗೂ ಸಭೆ ನಡೆದಿದ್ದು, ಇನ್ನು 2 ಡಿಸಿಎಂ ಹುದ್ದೆ ಸೃಷ್ಟಿಸಿ ಅದರಲ್ಲಿ ಒಂದನ್ನು ದಲಿತ ಸಮುದಾಯಕ್ಕೆ ನೀಡುವ ಕುರಿತು ಹೈಕಮಾಂಡ್ ಮುಂದೆ ಬೇಡಿಕೆ ಇಡಲು ಮುಖಂಡರು ನಿರ್ಧರಿಸಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. ಸಚಿವ ಸತೀಶ್ ಜಾರಕಿಹೊಳಿ ಅವರು ತಮ್ಮ ದೆಹಲಿ ಪ್ರವಾಸದ ವೇಳೆ ಈಗಾಗಲೇ 3 ಡಿಸಿಎಂ ಹುದ್ದೆಗಳ ಬೇಡಿಕೆಯನ್ನು ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ. ಮುಂಬರುವ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ದಲಿತ ಮತ್ತು ಅಲ್ಪಸಂಖ್ಯಾತರ ಮುಖಂಡರನ್ನು ಡಿಸಿಎಂ ಮಾಡುವ ಬಗ್ಗೆ ಚರ್ಚೆ ನಡೆಸಿದ್ದೇನೆ ಎಂದು ಅವರು ಹೇಳಿಕೆ ನೀಡಿದ್ದರು. ತಮ್ಮ ಬೆಂಬಲಿಗರು ಮತ್ತು ಧಾರ್ಮಿಕ ಮಠಾಧೀಶರ ಬೇಡಿಕೆಯನ್ನು ಪಕ್ಷದ ಹೈಕಮಾಂಡ್ ಗಮನಕ್ಕೆ ತಂದಿರುವುದಾಗಿ ಜಾರಕಿಹೊಳಿ ತಿಳಿಸಿದ್ದರು. ಸಿದ್ದರಾಮಯ್ಯ ಅವರು ಪೂರ್ಣಾವಧಿ ಸಿಎಂ ಆಗಿಯೇ ಇರಲಿದ್ದಾರೆ ಎಂದು ಹೇಳಿದ ಸಚಿವ ಕೆಎನ್ ರಾಜಣ್ಣ 3 ಡಿಸಿಎಂ ಹುದ್ದೆ ಸೃಷ್ಟಿ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ಒಂದು ವೇಳೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯಾದರೆ ದಲಿತ ನಾಯಕರಿಗೆ ಸಿಎಂ ಸ್ಥಾನ ನೀಡಬೇಕು ಎಂಬುದು ಸಿಎಂ ಸಿದ್ದರಾಮಯ್ಯ ಪಾಳೆಯದ ಆಗ್ರಹವಾಗಿದೆ. ಇದು ಡಿಕೆ ಶಿವಕುಮಾರ್ ಅವರಿಗೆ ಇನ್ನಷ್ಟು ಕಠಿಣ ಪರಿಸ್ಥಿತಿಯನ್ನು ತಂದಿಟ್ಟಿದೆ. ಹೀಗೆ ಎಲ್ಲವೂ ಡಿಕೆಶಿಯನ್ನೇ ಗುರಿಯಾಗಿಸಿ ಈ ಸಭೆ ನಡೆದಿದ್ಯಾ ಎಂಬ ಮಾತುಗಳು ಕೇಳಿಬರ್ತಿವೆ. ಅಲ್ಲಿಗೆ ಡಿಕೆ ಶಿವಕುಮಾರ್ ರಾಜ್ಯದಲ್ಲಿ ಇಲ್ಲದೇ ಇರುವಾಗ ಸಭೆ ನಡೆಸಿ ಅದರಿಂದ ಒಂದು ಸ್ಪಷ್ಟ ಸಂದೇಶದ ಜೊತೆಗೆ ಎಚ್ಚರಿಕೆಯನ್ನು ಡಿಕೆ ಬಣಕ್ಕೆ ಸಿದ್ದು ಬಣ ರವಾನಿಸ್ತಾ ಎಂಬಂತಾಗಿದೆ. ಅಲ್ಲದೆ ಇದು ಪರೋಕ್ಷವಾಗಿ ಕಾಂಗ್ರೆಸ್ ಮನೆಯಲ್ಲಿ ಆಂತರಿಕ ಕಲಹ ಮತ್ತೆ ಸ್ಫೋಟಿಸೋ ಮುನ್ಸೂಚನೆಯಾ ಎಂಬ ಮಾತುಗಳು ಕೇಳಿಬರ್ತಿವೆ. 2 ತಿಂಗಳ ಹಿಂದೆ ಡಾಕ್ಟರ್ ಜಿ ಪರಮೇಶ್ವರ್ ಮನೆಯಲ್ಲಿ ನಡೆದ ಡಿನ್ನರ್ ಪಾರ್ಟಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಕಾಣಿಸಿಕೊಂಡಿದ್ರು. ಆದ್ರೆ ಈ ಬಾರಿ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ನಡೆದಿರೋ ಔತಣಕೂಟದಲ್ಲಿ ಸಿದ್ದು ಆಪ್ತರು ಕಾಣಿಸಿಕೊಂಡಿದ್ದಾರೆ. ಇಲ್ಲಿ ಸಿದ್ದು ಅತ್ಯಂತ ಚಾಣಾಕ್ಷತನದಿಂದಲೇ ದಾಳ ಉರುಳಿಸಿದ್ರಾ ಎನ್ನಲಾಗ್ತಾ ಇದೆ. ಆಪ್ತರನ್ನ ಒಂದೆಡೆ ಸೇರಿಸಿ ಹೈಕಮಾಂಡ್ ಮೇಲೆ ಸಿದ್ದು ಒತ್ತಡ ತಂತ್ರ. ದಲಿತ ಡಿಸಿಎಂ ಹುದ್ದೆ ಸೃಷ್ಟಿಸಿದ್ರೆ ಸೂಕ್ತ ಎಂಬ ಸಂದೇಶ ನೀಡೋ ಯತ್ನ. ಸಿಎಂ ಮಾಡೋದಾದ್ರೆ ದಲಿತ ಸಿಎಂ ಮಾಡಿ ಎಂಬ ಮತ್ತೊಂದು ದಾಳ. ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಔತಣಕ್ಕಾಗಿ ಒಟ್ಟುಗೂಡಿದ್ದ ಪ್ರಮುಖರಲ್ಲಿ ಸಿದ್ದು ಆಪ್ತರು ಇದ್ರು. ಇನ್ನು ಮುನಿಯಪ್ಪ ಮತ್ತು ಪರಮೇಶ್ವರ್ ಕಾಂಗ್ರೆಸ್ ಹಿರಿಯ ನಾಯಕರು. ಈ ಹಿಂದೆ ಪರಮೇಶ್ವರ್ ತಾವು ಕೂಡ ಸಿಎಂ ಸ್ಥಾನದ ಆಕಾಂಕ್ಷಿ ಎಂದು ಹಲವು ಬಾರಿ ಹೇಳುದುಂಟು. ಇನ್ನು ಇವರೆಲ್ಲರನ್ನೂ ಒಂದೆಡೆ ಸೇರಿಸಿ 2 ಡಿಸಿಎಂ ಹುದ್ದೆ ಸೃಷ್ಟಿಸಿ ಅದರಲ್ಲಿ ಒಂದನ್ನು ದಲಿತ ಸಮುದಾಯಕ್ಕೆ ನೀಡುವ ಕುರಿತು ಹೈಕಮಾಂಡ್ ಮುಂದೆ ಬೇಡಿಕೆ ಇಡಲು ಮುಖಂಡರು ನಿರ್ಧರಿಸಿದ್ದಾರೆ ಎಂದು ಹೇಳಲಾಗ್ತಿದೆ. ಅಲ್ಲದೆ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಅತ್ಯಂತ ಚಾಣಾಕ್ಷತನದಿಂದಲೇ ದಾಳ ಉರುಳಿಸಿದ್ದಾರೆ ಎನ್ನಲಾಗ್ತಿದೆ. ಅದೇನೆಂದ್ರೆ ಲೋಕಸಮರಕ್ಕಾಗಿ ಶತಾಯಗತಾಯ 3 ಡಿಸಿಎಂ ಹುದ್ದೆ ಸೃಷ್ಟಿಸಲೇಬೇಕು. ಯಾಕಂದ್ರೆ ಅತ್ತ ಬಿಜೆಪಿ ರಾಮ ಅಸ್ತ್ರವನ್ನ ಹಿಡಿದು ಚುನಾವಣೆ ಎದುರಿಸುತ್ತಿದೆ. ಹಾಗಾಗಿ ನಾವು ದಲಿತ ನಾಯಕರಿಗೆ ಡಿಸಿಎಂ ಮಾಡೋದ್ರಿಂದ ಬಿಜೆಪಿ ರಾಮ ಅಸ್ತ್ರದ ವಿರುದ್ಧ ದಲಿತಾಸ್ತ್ರ ಪ್ರಯೋಗಿಸಿದಂತಾಗಲಿದೆ ಎಂಬ ಸಂದೇಶವನ್ನ ಹೈಕಮಾಂಡ್ಗೆ ತಲುಪಿಸೋಕೆ ಪ್ರಯತ್ನಿಸುತ್ತಿದ್ದಾರೆ ಎನ್ನಲಾಗ್ತಿದೆ. ಇನ್ನು ಇದೆಲ್ಲದರ ಜೊತೆಗೆ ಇಡೀ ಸಂದರ್ಭವನ್ನ ನೆಪವಾಗಿರಿಸಿ ಡಿಕೆಶಿಗೆ ಟಕ್ಕರ್ ಕೊಡೋಕು ಯತ್ನಿಸಲಾಗ್ತಿದೆ ಎನ್ನಲಾಗ್ತಿದೆ. ಒಂದು, ಡಿಕೆಶಿ ಲೋಕಸಭಾ ಸಮರದ ವೇಳೆ ತಮ್ಮ ಪ್ರಭಾವ ಹೆಚ್ಚಿಸಿಕೊಳ್ಳುವ ಪ್ರಯತ್ನ ಮಾಡಿದ್ರೆ ಅದಕ್ಕೆ ಪ್ರತಿಯಾಗಿ ದಲಿತ ಅಸ್ತ್ರವನ್ನೇ ಆತ ಬಿಜೆಪಿ ವಿರುದ್ಧವೂ ಇತ್ತ ಡಿಕೆಶಿ ವಿರುದ್ಧವೂ ಒಮ್ಮೆಲೆ ಪ್ರಯೋಗಿಸೋಕೆ ಯತ್ನಿಸುತ್ತಿದ್ದಾರೆ ಎನ್ನಲಾಗ್ತಿದೆ. ಅಲ್ಲಿಗೆ ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆಯೋದು ಸಿದ್ದರಾಮಯ್ಯ ಲೆಕ್ಕಾಚಾರ ಎನ್ನಲಾಗ್ತಿದೆ. ಒಟ್ಟಾರೆ
ರಾಜ್ಯದಲ್ಲಿ ವಿಪಕ್ಷ ಬಿಜೆಪಿ ಹಾಗೂ ಆಡಳಿತಾರೂಢ ಕಾಂಗ್ರೆಸ್ ನಡುವೆ ಧಾರ್ಮಿಕ ಸಮರ ನಡೆಯುತ್ತಿರೋ ನಡುವೆಯೇ ಇತ್ತ ಕಾಂಗ್ರೆಸ್ ಪಾಳ್ಯದಲ್ಲೂ ಬಣ ರಾಜಕೀಯ ಮತ್ತಷ್ಟು ಹೆಚ್ಚಾಗ್ತಿದೆಯಾ ಎಂಬ ಮಾತುಗಳು ಕೇಳಿ ಬರ್ತಿವೆ. ಸಿದ್ದರಾಮಯ್ಯ ತಮ್ಮ ಆಪ್ತರನ್ನ ಕಾಂಗ್ರೆಸ್ನ ಇತರೆ ದಲಿತ ನಾಯಕರೊಂದಿಗೆ ಔತಣಕೂಟದ ನೆಪದಲ್ಲಿ ಸೇರಿಸಿ ಮುಂದೆ ಡಿಕೆಶಿ ಹಣಿಯೋಕೆ ಸಖತ್ ಪ್ಲಾನ್ ರೂಪಿಸುತ್ತಿದ್ದಾರೆ ಎನ್ನಲಾಗ್ತಿದೆ. ಸಚಿವರುಗಳು ಏನೇ ಸ್ಪಷ್ಟನೆ ಕೊಟ್ಟರು ಸಚಿವ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ನಡೆದ ಔತಣಕೂಟದಲ್ಲಿ ಕಾಂಗ್ರೆಸ್ನ ಒಳ ರಾಜಕಾರಣ ಗಂಭೀರವಾಗಿ ಚರ್ಚೆಯಾಗಿದೆ ಎಂಬ ಸಂಗತಿ ಸದ್ದು ಮಾಡ್ತಿದೆ. ಅಲ್ಲದೆ ಇದು ಪ್ರಮುಖವಾಗಿ ಡಿಕೆಶಿಯನ್ನೇ ಗುರಿಯಾಗಿಸಿ ಸಿದ್ದು ಪ್ರಯೋಗಿಸುತ್ತಿರೋ ದಲಿತಾಸ್ತ್ರದ ಒಂದು ಝಲಕ್ ಎನ್ನಲಾಗ್ತಾ ಇದೆ. ಇದೇ ಈ ಹೊತ್ತಿನ ವಿಶೇಷ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ.